ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಮೈತ್ರಿ ಗೊಂದಲ ಇಲ್ಲ. ಕೋಲಾರ, ಮಂಡ್ಯ, ಹಾಸನ 3 ಕ್ಷೇತ್ರಗಳನ್ನ ನಾವೇ ಗೆಲ್ತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿ ಗೊಂದಲ ಇಲ್ಲ. ಹಾಸನ, ಮಂಡ್ಯ, ಕೋಲಾರ ಕ್ಷೇತ್ರವನ್ನ ನಮಗೆ ನೀಡಿದ್ದಾರೆ. 3 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅನ್ನುವಂತಹ ಮಾತನ್ನ ದೇವೇಗೌಡರು ಆಡಿದ್ದಾರೆ. ಮಂಡ್ಯದ ಬಗ್ಗೆ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಸ್ಪರ್ಧಿಸಬೇಕಾ, ನಿಖಿಲ್ ಸ್ಪರ್ಧಿಸಬೇಕಾ, ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಮಂಡ್ಯ ವಿಚಾರವನ್ನ ಕುಮಾರಸ್ವಾಮಿ ಅವರೇ ಖುದ್ದು ತೀರ್ಮಾನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ದೇನು ಪ್ರಾಬ್ಲಮ್ ಇಲ್ಲ. ನಾವು 3 ಸೀಟು ಕೊಟ್ಟಿದ್ದಾರೆ. ಆಮೇಲೆ ನನ್ನನ್ನು ಕುಮಾರಸ್ವಾಮಿನ ಜಿಟಿ ದೇವೇಗೌಡರ ಸ್ಟಾರ್ ಕ್ಯಾಂಪೇನ್ನಲ್ಲಿ ಸೇರಿಸಿ 3 ಸೀಟು ಕೊಟ್ಟಿದ್ದಾರೆ. ಮಂಜುನಾಥ್ ಅವರು ಎಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಯಾವ ಪ್ರಾಬ್ಲಮ್ ಮಂಡ್ಯದೇ ಪ್ರಾಬ್ಲಮ್ ಇಲ್ಲ. ಅದು ಕುಮಾರಸ್ವಾಮಿ ಬಂದಿದ್ದಾರೆ ಇವತ್ತು ಅಂತಿಮ ತೀರ್ಮಾನ. ಅಂತಿಮ ಇವತ್ತು ಬಂದಿದ್ದಾರೆ 10:30 ಗಂಟೆಗೆ ಬರೆಯಿತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ, ತಮ್ಮ ಶಸ್ತ್ರಚಿಕಿತ್ಸೆಯ ನಂತರ ಇವತ್ತಷ್ಟೇ ಅವರು ವಾಪಸ್ ಬಂದಿದ್ದಾರೆ. ಆದರೂ ಕೂಡ ಕಾರ್ಯಕರ್ತರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈಗಾಗಲೇ ತೀರ್ಮಾನ ಆಗಿದೆಯಾ ಅಥವಾ ಇನ್ನೂ ತೀರ್ಮಾನ ಘೋಷಣೆ ಆಗೋದಕ್ಕೆ ಸಮಯ ತೆಗೆದುಕೊಳ್ತಾರಾ? ದಿವ್ಯಾ, ಲೋಕಸಭಾ ಚುನಾವಣೆ ಘೋಷಣೆ ಆದ್ಮೇಲೆ ಮತ್ತೆ ಮೈತ್ರಿ ಆದಾಗಿಂದನೂ ಕೂಡ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಬೇಕು ಅನ್ನುವಂತ ಒತ್ತಡವನ್ನ ಕಾರ್ಯಕರ್ತರು ಮತ್ತೆ ಮಂಡ್ಯ ಭಾಗದ ನಾಯಕರು ಒತ್ತಡಗಳನ್ನ ಹಾಕ್ತಿದ್ರು. ಕುಮಾರಸ್ವಾಮಿ ಅವರು ಆಪರೇಷನ್ಗೂ ಮುಂಚೆ ಹೋಗೋಕ್ಕಿಂತ ಮುಂಚೆ 25ನೇ ತಾರೀಕು ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಇವತ್ತು ಆಸ್ಪತ್ರೆಯಿಂದ ವಾಪಸ್ಸಾಗಿದ್ದಾರೆ. ಹಾಗಾಗಿ ಮಂಡ್ಯ ಭಾಗದ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ನೀವೇ ನಿಲ್ಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ಕಾರ್ಯಕರ್ತರು ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ವಿಶ್ವಾಸವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ನಾಳೆ ಘೋಷಣೆ ಮಾಡ್ತೀನಿ. ನಿಮ್ಮ ಆಸೆಗಳಿಗೆ, ನಿಮ್ಮ ಬೇಡಿಕೆಗಳಿಗೆ ನಾನು ಮೋಸ ಮಾಡೋದಿಲ್ಲ ಅನ್ನುವ ಮೂಲಕ ಕುಮಾರಸ್ವಾಮಿಯರೇ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ನಾಳೆ ಚನ್ನಪಟ್ಟಣ ಮತ್ತೆ ಮಂಡ್ಯ ಭಾಗದ ನಾಯಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಅಲ್ಲಿ ಅಂತಿಮ ಹಂತದ ನಾಯಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಬಹುತೇಕ ನಾಳೆಯೇ ಯಾರು ಅಭ್ಯರ್ಥಿ ಅನ್ನುವಂಥದ್ದು, ಈಗಾಗಲೇ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವರು ನಿಲ್ಬೇಕು ಅನ್ನುವಂಥದ್ದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ನಾಳೆಯ ಸಭೆ ಬಳಿಕ ಕುಮಾರಸ್ವಾಮಿ ಅವರು ನಿಲ್ಬಹುದು ಅನ್ನುವಂಥದ್ದನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಹಾಸನ ಮತ್ತೆ ಕೋಲಾರ ಅಭ್ಯರ್ಥಿಗಳನ್ನು ಕೂಡ ನಾಳೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ನಾಳೆಯ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಹಾಗಾಗಿ ನಾಳೆಯ ಸಭೆಯಲ್ಲಿ ಎಲ್ಲದಕ್ಕೂ ಕೂಡ ಯಾರು ಅಭ್ಯರ್ಥಿ ಎನ್ನುವಂಥದ್ದು ಮಂಡ್ಯ ಜೊತೆಗೆ ಹಾಸನ ಕೋಲಾರದ ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಜೆಡಿಎಸ್ ಒಂದು ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮಲ್ಲ ಮಾಹಿತಿಗೆ. ಸದ್ಯ ಕುಮಾರಸ್ವಾಮಿ ಅವರು ನಾಳೆ ಏನು ಹೇಳ್ತಾರೆ ಅನ್ನೋದರ ನಿರೀಕ್ಷೆಯನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ತಾವು ಕಂಟೆಸ್ಟ್ ಮಾಡಬಹುದು ಅನ್ನೋ ಹಿಂಟನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ನಿಮ್ಮ ಆಸೆಯನ್ನು ಹುಸಿ ಮಾಡೋಲ್ಲ ಅನ್ನೋ ಮೂಲಕವಾಗಿ